ಇದಕ್ಕೆ ಕೆನೆಪತ್ರ ಅಳವಡಿಸಬೇಕು ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಒಂದು ಹಂತಕ್ಕೆ ಅವರು ಆರ್ಥಿಕವಾಗಿ ಭದ್ರಾದ್ರೆ ಆ ನಂತರ ಅದು ಕ್ಯಾನ್ಸಲ್ ಮಾಡಿರಿ ರಿಸರ್ವೇಷನ್. ಇದು ಸರಿಯಾದ ವಿಚಾರ. ಯಾಕಂತಂದ್ರೆ ಎಲ್ಲರಿಗೂ ಅಪ್ಲೈ ಆಗಬೇಕಾದಂಥದ್ದು ಇದು. ಅವ್ರು ಆರ್ಥಿಕವಾಗಿ ಭದ್ರದ ಅವ್ರಿಗೆ ಯಾಕೆ ಕೊಡಬೇಕು? ಇದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಆಗಿದ್ದಾರೆ ಅವರು. ಇನ್ನು ಆರ್ಥಿಕವಾಗಿ ಅಭದ್ರ ಅವರಲ್ಲಿ ಯಾರು ಅವ್ರಿಗೆ ಕೊಡಲಿ. ಇದು ಎಲ್ಲರೂ ಇವತ್ತು ಚರ್ಚೆ ವಿಷಯಗಳಿದ್ದಾವೆ. ಇದು ಮಾಡುವಂಥದ್ದು ಕೆಲಸನೂ ಹೌದು. ಆರ್ಥಿಕವಾಗಿ ಭದ್ರ ಆದ್ಮೇಲೆ ಯಾಕೆ ಕೊಡಬೇಕು? ಈ ಪ್ರಶ್ನೆ ಉತ್ತರಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಬರೀ ನಾವು ಎಲ್ಲರೂ ಕೊಡ್ರಿ ಹಿಂದುಳಿದವರು ಹೌದು, ಹಿಂದುಳಿದ ಜಾತಿಯಾಗಿ ಹುಟ್ಟಿದ್ರಿ ಕರೆ. ಅದು ನೀವು ಹಿಂದುಳಿದಿರ್ಬೇಕಲ್ಲರಿ, ನೀವು ಆರ್ಥಿಕ ಭದ್ರ ನಿಮ್ಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು. ಇದು ಇನ್ನು ನಂತರ SC ST ಇನ್ನುಳಿದ ಸಮುದಾಯಕ್ಕೂ ಅಪ್ಲೈ ಆಗಬೇಕು ಅನ್ನೋದು ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಹೌದು, ಸಹಜ ಅದಕ್ಕೆ ಕೇಳೋದ್ರಿಗೆ ತಪ್ಪಲ್ಲ. ಆದ್ರೆ ನೀವೆಲ್ಲ ಭದ್ರ ಆದ್ಮೇಲೆ ಆರ್ಥಿಕವಾಗಿ ಸುಭದ್ರ ಆದ್ಮೇಲೆ ನಮ್ಗೆ ಇನ್ನೂ ರಿಸರ್ವೇಷನ್ ಬೇಕಂತಂದ್ರೆ ಅದು ಅಸಾಧ್ಯ ಅನ್ನುವಂಥ ಮಾತನ್ನು ನಿಧಾನಕ್ಕೆ ಆ ಭಾವನೆಗಳು ಮೂಡ್ತಾ ಇದ್ದಾವೆ. ಅದು ಆಗಬಾರ್ದಂಗೆ. ಯಾಕಂದ್ರೆ ಮೂಲತಃ ಉದ್ದೇಶ ಏನಪ್ಪ ಇದ್ರದ್ದು ರಿಸರ್ವೇಷನ್ ಕೊಡೋದು ಆರ್ಥಿಕವಾಗಿ ಭದ್ರು, ಸಾಮಾಜಿಕವಾಗಿ ಭದ್ರು ಬಿದ್ದಂಥ ಜನರಿಗೆ ಕೊಡಬೇಕಾಗಿದ್ದು. ಇದು ಹೌದು. ಅದೇ ಕಾರಣಕ್ಕೆ ಅವ್ರಿಗೆ ಗೆದ್ದ ಮೇಲತ್ತೆ, ಶೈಕ್ಷಣಿಕವಾಗಿ ಗೆದ್ದ ಮೇಲತ್ತೆ, ಯಾರು ಎತ್ತರಕ್ಕೆ ಬೆಳೆದ ಮೇಲತ್ತೆ ಅವ್ರಿಗೆ ಯಾಕಪ್ಪ ರಿಸರ್ವೇಷನ್ನು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೋ ಇರಲಿ, ಇದು ಇವತ್ತಿನ ಚರ್ಚೆಯಲ್ಲೇ ಬರುವಂಥದ್ದು. ಇದು 32ರಿಂದ ಏನಪ್ಪ ಶೇಕಡ ಕೊಟ್ಟಿದ್ದದ ಅದನ್ನು ಈ ಒಂದು ನೆಲೆಯಲ್ಲೇ ಏರಿಸುವಂಥ ಕೆಲಸ ನಡೆದದು. ತಮಿಳುನಾಡಿನಲ್ಲಿ ಈಗಾಗಲೇ 69% ರಿಸರ್ವೇಷನ್ ಕೊಡುವಂಥದ್ದು. ಅದೇ ಕಾರಣಕ್ಕೆ ಜಾರ್ಖಂಡದಲ್ಲಿ 77% ಮೀಸಲಾತಿ ಕೊಟ್ಟಿದ್ದ. ಇವೆಲ್ಲ ಎಕ್ಸಾಂಪಲ್ ಇಟ್ಕೊಂಡು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು OBC ಅವರಿಗೆ ಒಂದು ದೊಡ್ಡ ಪ್ರಮಾಣದ 32ರಿಂದ 51% ಹೆಚ್ಚು ಮಾಡುವಂಥ ನಿರ್ಧಾರ ತೆಗೆದುಕೊಳ್ತಾರೆ ಇವತ್ತು. ಇದನ್ನು ಇವತ್ತು ನೋಡೋಣ ಅಂತ ಹೇಳ್ತಾ ಸಾಯಂಕಾಲ 4ರ ನಂತರ ಇದು ನಡೀತಾ ಇದೆ ವಿಶೇಷ ಸಭೆ. ಈ ಸಭೆಯಲ್ಲಿ ಏನೇನು ಡಿಸ್ಕಷನ್ ಆಗ್ತಾವೆ ಮತ್ತು ನಿಮ್ಮ ಡಿಸ್ಕಷನ್ ಮಾಡೋಣ. ಬಟ್ ಒಂದು ತಿಂಗಳು ನಾವು ತಿಳ್ಕೊಬೇಕು, ಒಂದು ವಿಷಯ ತಿಳ್ಕೊಬೇಕು. ಯಾರೂ ಇರಲಿ, ಮೀಸಲಾತಿ ಇದು ಶಾಶ್ವತ ಪರಿಹಾರ ಅಲ್ಲ. ಈವನ್ ಇದು ಅಂಬೇಡ್ಕರ್ ಸಹಿತ ಆದರೂ ಒಪ್ಕೊಂಡಂಥ ವಿಷಯ ಆಗಿದೆ. ಅದಕ್ಕೆ ಇಲ್ಲಿ ಎಲ್ಲರಿಗೂ ಶಿಕ್ಷಣ ಮತ್ತು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆಯನ್ನು ತರುವ ದಿಶೆಯಲ್ಲೇ ಚಿಂತನೆ ಮಾಡಿದರೆ ಭಾಳ ಯೋಗ್ಯ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.